ನಾನು ಕನ್ನಡಿಗ, ನಾನು ಇಲ್ಲೇ ಹುಟ್ಟಿದ್ದೀನಿ, ನನಗೂ ಅದ್ರದ್ದು ಜವಾಬ್ದಾರಿ ಇದೆ. ನನ್ನ ಹೆತ್ತ ತಾಯಿ ಸೀರೆ ಹರಿದಾಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ನಾನು ಸುಮ್ಮನಿರ್ಬೇಕಾ? ಮತ್ತು ನನ್ನ ಕನ್ನಡ ಬಾವುಟ ಅದು ಹರಿದಾಕೊಂಡು ಹಾರಾಡ್ತಾರೆ, ಸುಮ್ಮನಿರೋಕ್ಕಾಗತ್ತಾ? ಹೆತ್ತ ತಾಯಿ ಬೇರೆ, ಹೊತ್ತ ತಾಯಿ ಬೇರೆನಾ? ಸೊ ಹೆತ್ತ ತಾಯಿ ಮತ್ತು ಹೊತ್ತ ತಾಯಿ ಇಬ್ಬರಿಗೂ ಒಂದೇ ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕನ್ನಡದ ಬಾವುಟದ ಮೇಲೂ ಕೂಡ ಅಷ್ಟೇ ಒಂದು ಗೌರವ, ಪ್ರೀತಿ, ಅಭಿಮಾನ ಇರಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಕನ್ನಡ ನಿತ್ಯೋತ್ಸವ ಅಭಿಯಾನವೊಂದನ್ನು ಆರಂಭಿಸ್ತೀರಿ, ಅದ್ರ ಬಗ್ಗೆ ಹೇಳಿ. ಅದೇ ಮೇಡಮ್, ಒಂದು ಸಮಸ್ಯೆ ಮತ್ತೆ ಅದೇ ಥರ ಒಂದು ಸಮಸ್ಯೆ ಬರುತ್ತೆ, ಆ ಸಮಸ್ಯೆಗೆ ಪರಿಹಾರ ಅಂತ ಹೊಡ್ತೀನಿ. ಏನೊಂದು ಸಮಸ್ಯೆ ಅಂದರೆ, ನಿಮಗೆ 2 ವರ್ಷದ ಹಿಂದೆ ನೋಡೋಕ್ಕೋದ್ರೆ MES ಪುಂಡರು ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನು ಸುಡ್ತಾರೆ. ಆ ಸುಟ್ಟಾಗ ಬೆಂಗಳೂರಿಂದ ಹೋಗ್ತಾರೆ, ಬೆಂಗಳೂರಿಂದ ಎಲ್ಲ ಕನ್ನಡಿಗರು ಪಾಪ ಎಲ್ಲರೂ ಇಲ್ಲಿಂದ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ, ಅವ್ರ ವಿರುದ್ಧ ಘೋಷಣೆಗಳಿಗೆ ಹೋಗ್ತಾರೆ, ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ತಾರೆ, ಎಲ್ಲ ಮಾಡಿ ಬರ್ತಾರೆ. ನನಗೆ ಅವಾಗ ಅನಿಸಿದ್ದೇನು ಅಂತ ಹೇಳಿದ್ರೆ, ಒಂದೇ ಒಂದು ಬಾವುಟನ ಅವ್ರು ಯಾರೋ ಸುಟ್ಟಾಕೋರು ಅಂದಿದ್ದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಅಷ್ಟೊಂದು ಎಫರ್ಟ್ ಹಾಕಿ ಹೋಗಿದ್ರಲ್ಲ, ನಿಮ್ಮ ಊರಲ್ಲೇ ನಿಮ್ಮ ಬಾವುಟನೇ ನಿಮ್ಮ ಕಣ್ಣು ಮುಂದೆನೇ ಹಾಳಾಗ್ತಾ ಇರೋ, ನೀವೇ ಹಾರಿಸಂತ ಬಾವುಟ ಹಾಳಾಗ್ತಾ ಇದ್ರೆ ಯಾಕೆ ಸುಮ್ಮನಿರಬೇಕು? ಅವಾಗ ಒಂದು ಅನ್ಕೊಂಡಿದ್ದು, ನಾನು ಯಾಕೆ ಅವ್ರ ಮೇಲೆ ಹಾಕಬೇಕು? ನಾನು ಕನ್ನಡಿಗ, ನಾನು ಇಲ್ಲೇ ಹುಟ್ಟಿದ್ದೀನಿ, ನನಗೂ ಅದ್ರದ್ದು ಜವಾಬ್ದಾರಿ ಇದೆ. ನನ್ನ ಹೆತ್ತ ತಾಯಿ ಸೀರೆ ಹರಿದಾಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ನಾನು ಸುಮ್ಮನಿರ್ಬೇಕಾ? ಮತ್ತು ನನ್ನ ಕನ್ನಡ ಬಾವುಟ ಅದು ಹರಿದಾಕೊಂಡು ಹಾರಾಡ್ತಾರೆ, ಸುಮ್ಮನಿರೋಕ್ಕಾಗತ್ತಾ? ಹೆತ್ತ ತಾಯಿ ಬೇರೆ, ಹೊತ್ತ ತಾಯಿ ಬೇರೆನಾ? ಸೊ ಹೆತ್ತ ತಾಯಿ ಮತ್ತು ಹೊತ್ತ ತಾಯಿ ಇಬ್ಬರಿಗೂ ಒಂದೇ ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಕನ್ನಡ ಬಾವುಟ ಎಲ್ಲೇ ಹರಿದಿರಲಿ ಬೆಂಗಳೂರಿನಲ್ಲಿ ಅದನ್ನೆಲ್ಲ ಹೋಗಿ ಬದಲಾಯಿಸ್ತಾ ಇರ್ತೀನಿ ಮೇಡಮ್. ನಾನು ಒಂದು ಮನವಿ ಏನಂತ ಹೇಳಿದ್ರೆ, ನಮ್ಮ ಕನ್ನಡಿಗರಿಗೆ ಎಸ್ಪೆಷಲಿ, ದಯವಿಟ್ಟು ಬಾವುಟ ಹಾರಿಸ್ಬೇಕಾದ್ರೆ ಯಾವುದೋ ಒಂದು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಅಥವಾ 4 ಜನದ ಮುಂದೆ ತೋರ್ಪಡಿಕೆಗೋ ಆ ರೀತಿಯೆಲ್ಲ ಬಾವುಟ ಹಾರಿಸ್ಬೇಡಿ ದಯವಿಟ್ಟು. ನಿಜವಾಗ್ಲೂ ಮನಸ್ಸಾಪೂರ್ವಕ ನನ್ನ ಕನ್ನಡದ ಮೇಲೆ ಆಸಕ್ತಿ ಇದ್ದರೆ, ಕನ್ನಡದ ಮೇಲೆ ಭಾವನೆಗಳಿದ್ದರೆ, ಕನ್ನಡದ ಮೇಲೆ ಪ್ರೀತಿ ಇದ್ದರೆ, ಕನ್ನಡದ ಮೇಲೆ ಅಭಿಮಾನ ಇತ್ತು ಅಂದರೆ ದಯವಿಟ್ಟು ಅವಾಗ ಬಾವುಟ ಹಾರಿಸಿ. ಆ ಬಾವುಟ ಹಾರಿಸಿದ ಮೇಲೆ ಆ ಬಾವುಟ ಎಂದೂ ಹರಿದಿರೋ ಥರ, ಮಾಸ್ದೇ ಇರೋ ಥರ ನೋಡ್ಕೊಳಕ್ಕಾದ್ರೆ ಮಾತ್ರ ಬಾವುಟ ಹಾರಿಸ್ರಿ. ಇಲ್ಲಾಂದ್ರೆ ದಯವಿಟ್ಟು ಒಂದೇ ಒಂದಿನ ಹಾರಿಸ್ಬಿಟ್ಟು ವಾಪಸ್ ಇಳಿಸ್ಬಿಡಿ, ಚಿಂತೆ ಇಲ್ಲ. ಅದು ಬಿಟ್ಟು ಯಾಕೆ ಹಂಗೆ ಹಾರಿಸ್ಬಿಟ್ಟು ಬಿಟ್ಬಿಡ್ತೀರಾ? ದೇಶದ ಬಾವುಟ ಬೇರೆ, ಕನ್ನಡದ ಬಾವುಟ ಬೇರೆನಾ? ದೇಶದ ಬಾವುಟಕ್ಕೆ ಒಂದು ಸಂವಿಧಾನದಲ್ಲಿ ಒಂದು ಅದಕ್ಕೆ ಆದಂಥ ಒಂದು ಕಾನೂನುಗಳಿದ್ದಾವೆ. ಆದರೆ ನಮ್ಮ ಕನ್ನಡ ಬಾವುಟಕ್ಕೆ ಯಾವುದೇ ಕಾನೂನುಗಳಿಲ್ಲ. ಸರ್ಕಾರ ದಯವಿಟ್ಟು ಕಾನೂನುಗಳನ್ನ ರೂಪಿಸ್ಬೇಕಿದ್ದೇನೆ ಬಾವುಟಕ್ಕೆ, ಆವಾಗಷ್ಟೇ ಇದಕ್ಕೆಲ್ಲ ಪರಿಹಾರ ಆಗುತ್ತೆ. ಆದರೆ ನನ್ನ ಕೆಲಸ ಮಾತ್ರ ನಾನು ಬಿಡೋದಿಲ್ಲ, ಯಾಕಂದ್ರೆ ಅದನ್ನ ಕೆಲಸ ನನ್ನ ಕರ್ತವ್ಯ. ನನ್ನ ತಾಯಿ, ನನ್ನ ಭುವನೇಶ್ವರಿ, ಅದನ್ನು ಕಾಪಾಡೋ ಜವಾಬ್ದಾರಿ ನನಗೂ ಇದೆ, ನನ್ನ ಕನ್ನಡಿಗರು ಎಲ್ಲರಿಗೂ ಇರುತ್ತೆ. ದಯವಿಟ್ಟು ಎಲ್ಲರೂ ಅದರ ಕೆಲಸಗಳನ್ನ ಮಾಡ್ತಾ ಇರಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ವಿನೋದ್ ಕರ್ತವ್ಯ ಅವರು ಇಷ್ಟು ವರ್ಷಗಳಿಂದ ಮಾಡ್ತಾ ಇರುವಂಥ ಒಂದೊಂದೇ ಸಮಾಜ ಸೇವೆ ಕೆಲಸಗಳು, ಅಳಿಲು ಸೇವೆ ಅಂತ ಹೇಳ್ಬೋದು, ದೊಡ್ಡ ಮಟ್ಟದ ಕೆಲಸಗಳಾಗಿರ್ಬೋದು, ಅದಕ್ಕೆ ಸಿಕ್ಕಂಥ ರೆಕಗ್ನೇಷನ್ ಆಗಿರ್ಬೋದು, ಇದೆಲ್ಲವನ್ನ ನೋಡಿದಾಗ ವಿನೋದ್ ಕರ್ತವ್ಯ ಅಭಿಮಾನಿ ಬಳಗ ಅಂತಲೇ ಹುಟ್ಕೊಂಡಿದೆ. ಅಂದರೆ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಇನ್ನು ಬಹಳಷ್ಟು ರೀತಿಯ ಸಮಸ್ಯೆಗಳಿದೆ, ಅದೆಲ್ಲದಕ್ಕೂ ಪರಿಹಾರ ಬೇಕು. ಒಬ್ಬ ವಿನೋದ್ ಕರ್ತವ್ಯರಿಂದ ಆಗಲ್ಲ, ಇನ್ನು ತುಂಬ ಜನ, ಅಂದರೆ ಜನರು ಹೇಳ್ತಿರುವಂತಹ ಮಾತು, ಒಂದು ಊರಿಗೆ 100 ಜನ ವಿನೋದ್ ಕರ್ತವ್ಯ ಅಂತವ್ರು ಇದ್ದರೆ ಊರು ಉದ್ಧಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಅಭಿಮಾನವನ್ನು ನೋಡಿದಾಗ ಏನನ್ಸುತ್ತೆ ಮೇಡಮ್? ಆ ಅಭಿಮಾನ ಅದು ಆ್ಯಕ್ಚುಲಿ ಏನು ಅಂತ ಹೇಳೋದಕ್ಕಾದರೆ ನನಗೆ ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ. ನಾನು ಎಲ್ಲೇ ಹೋದರೂ ನನ್ನ ಜನ ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ ಮೇಡಮ್. ನಮಗೊಂದು ಊಟ ಇಲ್ಲ ಅಂದರೆ ನಿಮ್ಗೆ ಎಷ್ಟು ದಿನ ಬೇಕೋ ನಾನು ಊಟ ಕೊಡ್ತೀನಿ ಅಂತಾರೆ, ನಿಮ್ಗೆ ಏನು ಬೇಕು ಹೇಳಿ ನಾನು ಕೊಡ್ತೀನಿ ಅಂತಾರೆ ಮೇಡಮ್. ಅಬ್ರಾಡ್ಸಿಂದ ಕಾಲ್ ಮಾಡ್ತಾರೆ ಮೇಡಮ್. ನಿನ್ನೆ ಕೂಡ ಒಬ್ಬರು ಇಂಗ್ಲೆಂಡ್, ಲಂಡನ್ನಿಂದ ಕಾಲ್ ಮಾಡಿದ್ದಾರೆ. ಅವರು ಕೂಡ ನಮ್ಮ ಪ್ರೀತಿನ, ನಾವು ಮಾಡೋ ಕೆಲಸಗಳನ್ನ ನೋಡಿ ಪ್ರೀತಿಯಿಂದ ನಿಮ್ಗೆ ಏನು ಬೇಕು ಹೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಯಾವತ್ತೂ ಇದುವರೆಗೂ ₹1 ಯಾರ ಹತ್ರನೂ ಕೇಳಿಲ್ಲ, ಯಾರ ಹತ್ರನೂ ಇಸ್ಕೊಂಡಿಲ್ಲ. ನಾವೇ ದುಡ್ಡು ಹಾಕೊಂಡು ನಾವೇ ಮಾಡ್ತೀವಿ ಹೊರತು ಆ ಒಂದು ಕಾರಣಕ್ಕೆ ನಾವು ಫೈನಾನ್ಷಿಯಲಿ ಯಾವತ್ತೂ ಮಿಸ್ಯೂಸ್ ಯಾವ್ದ್ರಿಂದನೂ ಮಾಡದಿರೋ ಕಾರಣ ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಪ್ರೀತಿ ಇದೆ. ಮತ್ತು ಇನ್ನೊಂದು ಅಭಿಮಾನಿ ಬಳಗ ಅಂತ ಕಟ್ಕೊತಾರೆ, ಅದು ಆ್ಯಕ್ಚುಲಿ ಅವ್ರನ್ನ ನನ್ನಲ್ಲಿ ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬ ಯುವಕರಿಗೂ ಇವತ್ತು ತುಡಿತಾ ಇದೆ. ಈ ರಾಜಕೀಯದಲ್ಲಿರೋ ವ್ಯಕ್ತಿಗಳು ಮಾಡ್ತಾ ಇರೋಂಥ ಅನಾಚಾರ, ಮೋಸ, ದಗ, ವಂಚನೆ ಪ್ರತಿಯೊಬ್ಬರಿಗೂ ಅರಿವಾಗ್ತಾ ಇದೆ ಮೇಡಮ್. ಯಾರಿಗೂ ಅರಿವಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಒಂದೇ ಒಂದು ಚಿಕ್ಕ ಇಗ್ನೈಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಜಗತ್ತು. ಇವತ್ತು ಒಂದು ಚಿಕ್ಕ ಮೋಸ ಅದನ್ನು ತಡೆಯೋಂಥ ಶಕ್ತಿ ಇವತ್ತು ನಮ್ಮ ಯುವಕರಲ್ಲಿ ಇದೆ. ಇವಾಗ ವಾಪಸ್ ಮುಂದೆ ಬಂದೇ ಬರ್ತಾರೆ ಮೇಡಮ್ ಯುವಕರು. ಅವರೆಲ್ಲ ಅವರನ್ನ ನನ್ನಲ್ಲಿ ಕಾಣ್ತಾ ಇದ್ದಾರೆ ಅಷ್ಟೇ. ಸೊ ಅಂದರೆ ಅವ್ರ ಮೇಲೆ ಅವ್ರ ಪ್ರೀತಿ, ಅವ್ರು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಅವರು ನಮ್ಮ ಬೆಂಗಳೂರಿನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅರ್ಥ ಅಂದರೆ ನನ್ನ ದೇಶದ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅರ್ಥ, ಅವ್ರ ಮನೆ ಮೇಲೆ ಅವ್ರ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಪ್ರತಿ ಯುವಕರು ಇವತ್ತು ನನ್ನ ಜೊತೆ ಇರಿದ್ದಾರೆ ಅಂತ ಹೇಳಿದ್ರೆ
ನಾನು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಇದ್ರ ಜೊತೆಗೆ ತಮ್ಮ ಈ ಇಡೀ ಸಮಾಜ ಸೇವೆಯ ಪಯಣ ಏನಿದೆ, ತಮ್ಮ ಜೊತೆ ಸಾಕಷ್ಟು ಜನರು ಸಾಥ್ ಕೊಡ್ತಾ ಇದ್ದಾರೆ, ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಒಂದು ದೊಡ್ಡ ತಂಡ ಹೇಳಿದ್ರಿ ನೀವು. ಈ ಹಂತದಲ್ಲಿ ಯಾರನ್ನೆಲ್ಲ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಅಂದರೆ ತಮ್ಮದೇ ರೀತಿಯಲ್ಲಿ, ಅಂದರೆ ಸಾಕಷ್ಟು ಜೊತೆಯಲ್ಲಿ ಹಿನ್ನೆಲೆಯಲ್ಲಿ ವಿನೋದ್ ಕರ್ತವ್ಯರು ಬಹಳಷ್ಟು ಜನ ಇದ್ದಾರೆ ಅಲ್ಲಿ. ಸೊ ಯಾರನ್ನ ನೆನೆಸ್ಕೊಳ್ಳೋಕೆ? ಮೇಡಮ್, ಮೊದಲನೇದಾಗಿ ನನ್ನ ಮನೆ ಮುಖ್ಯ. ತಾಯಿ, ನನ್ನ ತಂದೆ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ ಮೇಡಮ್. ಇವತ್ತು ಕಷ್ಟಪಡ್ತಾನೆ ಇದ್ದಾರೆ. ಅವ್ರ ಕಷ್ಟನೇ ಜೀವನ ಆಗ್ಬಿಟ್ಟಿದೆ. ಆ ಕಷ್ಟನ ಯಾವತ್ತು ನಾನು ಹೋಗ್ಲಾಡ್ಸಿ ನಾವು ಗೊತ್ತಿಲ್ಲ. ಕಷ್ಟ ಬೆಳಕ್ಕೆ ಇಷ್ಟಪಡ್ತಾರೆ. ಇವತ್ತು ಚೆನ್ನಾಗಿದ್ರು ನಾನು ಕಷ್ಟಪಡ್ತೀನಿ ಅಂತಾರೆ. ಅವ್ರಿಗೆ ನಾನು ಹೆಂಗೆ ಕೂತ್ಕೊಂಡು ಹೇಳೋ ಗೊತ್ತಿಲ್ಲ. ಅವ್ರು ನಾನು ನೆನೆಸ್ಕೊಳ್ಳೇಬೇಕು. ನನ್ನ ತಾಯಿ ಮತ್ತು ನನ್ನ ಹೆಂಡತಿ, ಮಡದಿ, ಮಗಳು, ತಂಗಿ, ಭಾವ, ಮೊದಲು ಫ್ಯಾಮಿಲಿ. ನಂತರದ ಸಮಾಜಕ್ಕೆ ಅಂತ ಬಂದ ತಕ್ಷಣ ಫಸ್ಟು ನನ್ನ ಸ್ನೇಹ ಬಳಗ. ನನ್ನ ಸ್ನೇಹಿತ ಬಳಗ ಅಗಾಧವಾಗಿದೆ. ಅದರಲ್ಲಿ 1-2 ಹೇಳಿದ್ರೆ ಹೆಸರು ಸಾಕಾಗೋದೇ ಇಲ್ಲ. ನನ್ನ ಕರ್ತವ್ಯ ತಂಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಇರ್ಬೋದು, ನನ್ನ ಶಿಕ್ಷಣ ತಂಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಇರ್ಬೋದು, ನನ್ನ ಬೆಂಗಳೂರು ಹುಡುಗರ ತಂಡದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಇರ್ಬೋದು. ಹಾಗಾಗಿ ಇವಾಗ ಹೊಸದಾಗಿ ಒಂದು ಭಗತ್ ರಾಯಣ್ಣ ಸೇನೆ ಅಂತ ಕಟ್ತಾ ಇದ್ದೀವಿ. ಆ ಒಂದು ಸೇನೆ ಇರ್ಬೋದು. ಮತ್ತು ಎಸ್ಪೆಷಲಿ ನನಗೆ ಮಾರ್ಗದರ್ಶನ ಕಾಲಕ್ಕೆ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ನಮ್ಮ IPS ಆಫೀಸರ್ ಅಣ್ಣಾಮಲೈ ಆಗಿರ್ಬೋದು, ನಮ್ಮ ತಂಡದ ರಾಯರ್ ಆಗಿದ್ರು. ಇವತ್ತು ತಮಿಳ್ನಾಡಿಗೆ ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಅವ್ರಿಗೆ ನಮ್ಮ ಶುಭಾಶಯಗಳು ಹರಿಸ್ತೀವಿ. ಅವರಾಗಿರ್ಬೋದು, ನಮ್ಮ ರವಿ ಡಿ ಚಿನ್ನಣ್ಣ ಆಗಿರ್ಬೋದು, ಮಂಜುನಾಥ್ ಪ್ರಸಾದ್ ಸರ್ ಆಗಿರ್ಬೋದು, BBMP ನಮ್ಮ ಕಮಿಷನರ್ ಭಾಸ್ಕರ್ ರಾವ್ ಸರ್ ಆಗಿರ್ಬೋದು. ಈ ರೀತಿ ಹೇಳೋದು ನಮ್ಮ ರಾಜೇಶ್ ಎಲ್ವೈ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರು ಪ್ರತಿ ಹಂತದಲ್ಲೂ ನಮ್ಮ ಜೊತೆ ಸಾಥ್ ಕೊಡ್ತಾರೆ. ಪ್ರತಿಯೊಂದು ಅಭಿಯಾನದಲ್ಲೂ ಸೇರ್ಕೊಳ್ತಾರೆ. ಅದಾದ ನಂತರದಲ್ಲಿ ತುಂಬ ಜನ ಇನ್ಸ್ಪೆಕ್ಟರ್, ಪೊಲೀಸ್ ಅವರು ಅಂತ ತುಂಬ ಜನ ಇದ್ದಾರೆ ನಮ್ಮ ಜೊತೆಗೆ. ಎಲ್ಲ ವಿಷಯದಲ್ಲೂ ನಮ್ಮ ಜೊತೆಗೆ ಹೆಲ್ಪ್ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಮೀಡಿಯಾ ಮಿತ್ರರು, ಅವರು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ಹಂತ ಒಂದೊಂದು ಅಭಿಯಾನಗಳು ಕೂಡ ಎಲ್ಲ ನ್ಯೂಸ್ ಪೇಪರ್ಸಲ್ಲಿ, ಮೀಡಿಯಾಗಳಲ್ಲಿ ಬರ್ತಾನೆ ಇದೆ. ಅವ್ರಿಗೆಲ್ಲ ಇವತ್ತು ನಾನು ನೆನೆಸ್ಕೊಳ್ತಾ ಇದ್ದೀನಿ ಮೇಡಮ್. ಆ್ಯಕ್ಚುಲಿ ನಾವು ಶಿಕ್ಷಣದಲ್ಲಿ ಒಂದು ಇಂಪ್ಯಾಕ್ಟ್ ಏನು ಅಂತ ನೋಡೋದಾದರೆ, ನಾವು ಈ ಕಂಪ್ಯೂಟರ್ ಹೇಳ್ಕೊಡ್ತಾ ಇರಬೇಕಾದ್ರೆ ಒಂದು ಮಗು ಇರ್ತಾನೆ. ಅವ್ರ ತಂದೆ ತಾಯಿಗಳು ಇಬ್ಬರು ಕಾರ್ಮಿಕರಾಗಿರ್ತಾರೆ. ಆ ಮಗು ಕಂಪ್ಯೂಟರ್ ಕಲ್ತು ಆದಮೇಲೆ ಆ ಮಗು ಎಲ್ಲ ಸಬ್ಜೆಕ್ಟ್ಸಲ್ಲೂ ಫೇಲ್ ಆಗಿಬಿಡುತ್ತೆ. ಆಗ ಅವನು ಕೂಡ ಅವ್ರ ಅಪ್ಪ ಅಮ್ಮ ನೀವು ಕೂಲಿ ಮಾಡು ಅಂತ ಹೇಳ್ತಾರೆ. ಆದರೆ ಆ ಮಗು ನಮಗೆ ಕಾಲ್ ಮಾಡಿಬಿಟ್ಟು, ಅಣ್ಣ ನೀವು ನನ್ನ ಕಂಪ್ಯೂಟ್ರಲ್ಲಿ ಕೊಟ್ಟಿದ್ದೀರಾ, ನಾನು ಇನ್ಮೇಲೆ ನನ್ನ ಕೂಲಿ ಕೆಲಸ ಮಾಡೋಕ್ಕೆ ದಯವಿಟ್ಟು ಇಷ್ಟ ಇಲ್ಲ. ನನಗೆ ಆ ಕೂಲಿ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಕಂಪ್ಯೂಟ್ರಲ್ಲಿ ಮುಂದೆ ಏನು ಮಾಡಬೇಕು ಅಂತ ಹೇಳೋಣ. ನನ್ನ ಕಂಪ್ಯೂಟ್ರಲ್ಲಿ ಇಷ್ಟ ಇದೆ. ನಾನು ಕಂಪ್ಯೂಟರ್ ಕಲ್ತ್ಬಿಟ್ಟು ನಾನು ಮುಂದೆ ಸೈಬರ್ ಸೆಂಟರ್ ಆಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಇದೊಂದು ಇಂಪ್ಯಾಕ್ಟು, ನಾವು ಹೇಳ್ಕೊಡ್ತಾ ಇರೋಂಥದ್ದು ಇಂಪ್ಯಾಕ್ಟು ಅಲ್ಲೇ ನಾವು ಕಣ್ಮುಂದೆ ಕಾಣಿಸ್ತು ಪ್ರತಿಫಲ. ಇದು ಈ ಶಿಕ್ಷಣದ ಪ್ರತಿಫಲ. ಆದರೆ ನಾವು ಈ ಕೋವಿಡ್ ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಮೊಳೆ ಮುಕ್ತ ಮರ ಏನು ಮಾಡಿದ್ವಿ, ಅದ್ರದ್ದು ಇಂಪ್ಯಾಕ್ಟ್ ನೀವು ನೋಡೋದಾದರೆ, ಒಂದು ಕಾನೂನಲ್ಲಿ ಬದಲಾವಣೆ ತಂದ್ವಿ ಅಂತ ಹೇಳಿದ್ವಲ್ಲ. ಆ ಕಾನೂನು ಟ್ರೀ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನಿತ್ತು ಅಂತಂದರೆ, ಮರಗಳಿಗೆ ಹಾನಿ ಮಾಡಿದ್ರೆ ದಂಡ ಅಂತ ಇತ್ತು. ಆ ಹಾನಿ ಅಂದರೆ ಏನು ಅಂತ ಡಿಫೈನ್ ಮಾಡಿರಲಿಲ್ಲ. ಅದನ್ನು ನಾವು ಡಿಫೈನ್ ಮಾಡಿಸಿದ್ವಿ. ಒಂದು ಮರಕ್ಕೆ ಮೊಳೆ ಹೊಡಿಬಾರ್ದು, ಸ್ಟ್ಯಾಪಲ್ ಹೊಡಿಬಾರ್ದು, ಪೋಸ್ಟರ್ ಹೊಡಿಬಾರ್ದು, ಸೀರಿಯಲ್ ಸೆಟ್ ಸುತ್ತಿರಬಾರ್ದು, ಫೋಕಸ್ ಲೈಟ್ ಹಾಕಿರಬಾರ್ದು, ಮತ್ತು ಯಾವುದೇ ರೀತಿ ಪೋಸ್ಟರ್ ಅಂದರೆ ಪಂಚರ್ಗೆ ಪಂಚರ್ ಶಾಪ್ ಇಲ್ಲದೆ ಅಂತ ಈ ಟೈರ್ ಹಾಕಿರಬಾರ್ದು. ಪ್ರತಿಯೊಂದನ್ನು ಹಾನಿ ಅನ್ನೋದೇನು ಅಂತ ಡಿಫೈನ್ ಮಾಡಿಸಿದ್ವಿ. ಕಾನೂನಲ್ಲೇ ಒಂದು ಅಮೆಂಡ್ಮೆಂಟ್ ಮಾಡಿಸೋಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಿದ್ವಿ. ಇದು ನಮ್ಮ ಇಂಪ್ಯಾಕ್ಟು, ಈ ಮೊಳೆ ಮುಕ್ತ ಮರದ ಇಂಪ್ಯಾಕ್ಟು. ಅದೇ ರೀತಿ ಒಂದು ಭಿಕ್ಷಾಟನೆ ಮರದ ಇಂಪ್ಯಾಕ್ಟ್ ಏನು ಅಂತ ನೋಡೋದಾದರೆ, ಭಿಕ್ಷಾಟನೆ ಮುಕ್ತದ್ದು ಒಂದು ಡೆಲ್ಲಿನಲ್ಲಿ ಒಂದು ಕಾನೂನು ಇರುತ್ತೆ. ಆ ಕಾನೂನನ್ನು ರಿಪ್ಲಿಕೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಈ ಬರೀ ಚೈಲ್ಡ್ ಲೇಬರ್, ಈ ಹೋಟೆಲಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಮಾತ್ರ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕ್ಬಿಟ್ಟು ಅವ್ರಿಗೆ ಜೀವನ ನಡೆಸೋಕ್ಕೆ ಒಂದು ಬಾಲ ಕಾರ್ಮಿಕರದ ಕಾನೂನಲ್ಲಿತ್ತು. ಸೊ ಈ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ರು ಸಹ ಅದೇ ಕಾನೂನಲ್ಲಿ ಸೇರಿಸ್ಬಿಟ್ಟು ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ ಅವ್ರಿಗೆ ಓದಿಸ್ಬೇಕು ಅನ್ನೋದು ಕೂಡ ಇದನ್ನು ಇನ್ಕ್ಲೂಡ್ ಮಾಡೋವಂಥ ಇಂಪ್ಯಾಕ್ಟ್ ಕಾನೂನಲ್ಲೇ ನಾವು ತರಿಸಿದ್ದೀವಿ ಮೇಡಮ್. ದೀಸ್ ಆರ್ ಅವರ್ ಇಂಪ್ಯಾಕ್ಟ್ಸ್ ಟು ದ ಸೊಸೈಟಿ ಅಂತ ಹೇಳ್ಬೋದು. ಮತ್ತು ಮೊದಲ ಬಾರಿಗೆ ಒಂದು ಮಂಗಳಮುಖಿಯರನ್ನ ಮರ್ತೇ ಬಿಟ್ಟಿತ್ತು ಸರ್ಕಾರ ಈ ಕೋವಿಡ್ ಟೈಮ್ನಲ್ಲಿ. ಯಾಕಂದರೆ ಅವ್ರಿಗೆ ಇದ್ದಿದ್ದು 2 ಜೀವನ ಮಾಡಲಿಕ್ಕೆ. ಒಂದು ಏನು ಅಂತ ಹೇಳಿದ್ರೆ ಒಂದು ಸೆಕ್ಸ್ ವರ್ಕು, ಇನ್ನೊಂದು ಏನಂದರೆ ಭಿಕ್ಷಾಟನೆ. ನೀವು ಸೆಕ್ಸ್ ವರ್ಕು ಕೋವಿಡ್ ಟೈಮಲ್ಲಿ ಮಾಡೋಕ್ಕಾಗಲ್ಲ, ಅವ್ರ ಜೀವನನೇ ಪಡಾಡಬೇಕಾಗುತ್ತೆ. ಇನ್ನು ಭಿಕ್ಷಾಟನೆಗೆ ಜನಗಳ ಹತ್ರ ದುಡ್ಡಿಲ್ಲ, ಹೆಂಗೆ ಕೊಡ್ತಾರೆ? ಅಂಥ ಸಂದರ್ಭದಲ್ಲಿ ಟ್ರಾನ್ಸ್ಜೆಂಡರ್ನ ಯಾರು ನೋಡ್ಕೊಬೇಕಾಗಿತ್ತು? ಆ ಸಮಯದಲ್ಲಿ ನಾವು ಟ್ರಾನ್ಸ್ಜೆಂಡರ್ಸ್, ಬೆಂಗಳೂರಿರ್ತಕ್ಕಂಥ ಒಬ್ಬರು ಟ್ರಾನ್ಸ್ಜೆಂಡರ್ಸ್, ಒಂದು ಅಮ್ಮ ಅಂತ ಕರೀತಾರೆ, ಅವರೆಲ್ಲ ಮಮ್ಮಿ ಅಂತ ಕರೀತಾರೆ ಅವ್ರ ಲೀಡ್ಸ್ಗಳನ್ನ. ಈ ಟ್ರಾನ್ಸ್ಜೆಂಡರ್ ಮಂಗಳಮುಖಿಯರ ಒಂದು ಕರುಣಾಜನಕ ಕಥೆ ಏನು ಗೊತ್ತಾ ಮೇಡಮ್? ಆ್ಯಕ್ಚುಲಿ ಆ ಮಂಗಳಮುಖಿಯರಿಗೆ ತಾನು ಒಂದು ಹೆಣ್ಣಾಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆ ಕಾರಣಕ್ಕೆ ಯಾಕೆ ಅಂತ ಹೇಳಿದ್ರೆ, ಆ ಹೆಣ್ಣನ್ನು ನಾನು ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೆ, ಒಂದು ಮಗು ಆಗಬೇಕು ಅಂತ ಆಸೆ ಇರುತ್ತೆ. ನಮಗೆ ಗೊತ್ತೇ ಇರಲ್ಲ, ಎಷ್ಟೋ ಜನ ಇವತ್ತು ಸಹ ಟ್ರಾನ್ಸ್ಜೆಂಡರ್ಸು ಮಕ್ಕಳನ್ನ ದತ್ತು ತೊಗೊಂಡು ಅವ್ರು ಸಾಕ್ತಾ ಇದ್ದಾರೆ ಮೇಡಮ್. ಒಬ್ಬ ನೆಟ್ಟಿಗಿರೋ ವ್ಯಕ್ತಿನೇ ಸಾಕಕ್ಕೆ ತಾಕತ್ತಿಲ್ದಿರೋ ಟೈಮಲ್ಲಿ ಈ ಟ್ರಾನ್ಸ್ಜೆಂಡರ್ ಮಕ್ಕಳನ್ನ ನಾವು ಅವತ್ತು ನೋಡಿದಾಗ ಹೋಗಿ ಅವ್ರ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ ಗೊತ್ತಾ? ಅಂಥವ್ರಿಗೆ ನಾವೇನೋ ಹೆಲ್ಪ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕೋವಿಡ್ ಟೈಮಲ್ಲಿ ನಾವು ಕಾರ್ಪೊರೇಷನ್ ಸರ್ಕಲಲ್ಲಿ ನಿಂತ್ಕೊಂಡು ಪ್ರತಿದಿನ ನಾವು 250 ಟ್ರಾನ್ಸ್ಜೆಂಡರ್ಸ್ಗೆ ನಾವು ರೇಷನ್ ಕಿಟ್ಸ್ನ ಕೊಟ್ವಿ. ಇಡೀ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಟ್ರಾನ್ಸ್ಜೆಂಡರ್ಸ್ಗೂ ಕೂಡ ನಾವು ಅವತ್ತು ಒಂದು ತಿಂಗಳಿಗೆ ಆಗೋಷ್ಟು ರೇಷನ್ ಕಿಟ್ ಕೊಟ್ಬಿಟ್ಟು ಮೇಡಮ್. ಇದು ನಮ್ಮ ಇಂಪ್ಯಾಕ್ಟ್ ಮೇಡಮ್. ಸೊ ಮತ್ತೊಂದು ವಿನೋದ್ ಕರ್ತವ್ಯವರೇ, ಯಾಕಂದರೆ ಬಹಳಷ್ಟು ಜನ ಸಮಾಜ ಸೇವೆ, ಈ ಹೋರಾಟ ಚಳುವಳಿಗೆ ನಿಂತಾಗ ಒಂದು ದೊಡ್ಡ ಸವಾಲು ಅಂದರೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡುವಂಥದ್ದು. ಯಾಕಂದರೆ
ಅಭಿಯಾನ ಅನ್ನುವಂಥದ್ದು ಏನಿದೆ ಹೆಸರೇ ಹೇಳೋ ಹಾಗೆ ಅದು ಚಿಕ್ಕ ಪುಟ್ಟ ವಿಷಯ ಅಲ್ಲ, ಅಥವಾ ಇಮಿಡಿಯೇಟ್ ಆಗಿ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥದ್ದಲ್ಲ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಏನೊಂದು ಸೀಕ್ರೆಟ್ ಟಿಪ್ ಇದೆಯಾ ಅಥವಾ ಏನದೋ ಒಂದು ರಹಸ್ಯ ಇದೆಯಾ ಈ ರೀತಿ? ಅಂದರೆ ನೀವು ತಮಗೂ ಕೂಡ ಒಂದು ಅನುಭವಿಸಿರ್ತೀರಿ, ಫೇಸ್ ಮಾಡಿರ್ತೀರಿ, ಅದಕ್ಕೆ ಸೂಕ್ತ ರೀತಿಯ ಸ್ಪಂದನೆ ಸಿಗಲಿಲ್ಲ ಅಂತಂದಾಗ, ಅಥವಾ ಸರ್ಕಾರದಿಂದ ಆಗಿರ್ಬೋದು, ಸಂಬಂಧಪಟ್ಟ ಸಂಘ ಸಂಸ್ಥೆಗಳಿಂದ ಆಗಿರಬಹುದು, ಏನು ಹೇಳ್ತೀರಿ ಇದು ಈ ನಿಟ್ಟಿನಲ್ಲಿ? ನೀವೇ ಹೇಳ್ಬಿಟ್ರಿ ಮೇಡಮ್ ಉತ್ತರ ಅದಕ್ಕೆ. ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್ ಅಂತ. ಏನಂದ್ರೆ 1,000 ಕಲ್ಲು ಹೊಡೆದ್ರೆ ಮಾತ್ರ ಒಂದು ಶಿಲೆ ಆಗೋದಕ್ಕೆ ಸಾಧ್ಯ. ನಾನು ಇವತ್ತು ಬಂದ್ಬಿಟ್ಟೆ, ಇವತ್ತು ಮಾಡ್ಬಿಟ್ಟೆ, ಇವತ್ತು ಹೋಗ್ಬಿಟ್ಟೆ, ಬದಲಾವಣೆ ಸಾಧ್ಯನೇ ಇಲ್ಲ. ನಿರಂತರ ಪರಿಶ್ರಮ ಇರೋರಿಗೆ ಮಾತ್ರನೇ ಒಂದು ಸಫಲತೆ ಸಿಗಲಿಕ್ಕೆ ಸಾಧ್ಯ ಅಂತ ನನ್ನ ಅನುಭವದ ಮಾತು. ಯಾಕಂದ್ರೆ ನೀವು ನೋಡ್ಬೋದು, ನಾವು ಮಳೆ ಮುಕ್ತ ಮರ 60 ವಾರ ಮಾಡಿದೀವಿ ಮೇಡಮ್, ಒಂದಿನ 2 ದಿನ ಅಲ್ಲ. ಒಂದೇ ಒಂದು ಚಿಕ್ಕ ಕಾನೂನಲ್ಲಿ ಬದಲಾವಣೆ ತರಕ್ಕೋಸ್ಕರ 60 ವಾರ ಕೆಲಸ ಮಾಡಿದೀವಿ. ಅಷ್ಟು ಪರಿಶ್ರಮ ಇತ್ತು ನಮಗೆ. ಒಂದು 1000 ಅವರ್ಸ್, ಒಂದು 100 ಕೈಗಳು ಸೇರಿದಾದ್ಮೇಲೆ ಅದು ಒಂದು ಚಿಕ್ಕ ಬದಲಾವಣೆ ಆಯ್ತು. ಅದಾದ ನಂತರದಲ್ಲಿ ನಾವು ಭಿಕ್ಷಾಟನೆ ಮುಕ್ತ ಭಾರತ ಅಂತ ಮಾಡಿದ್ವಿ. ಆ ಭಿಕ್ಷುಕರಿಗೆ ದುಡ್ಡು ಹಾಕ್ಬಾರ್ದು ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ಅರಿವು ಮೂಡಿಸಿದೀವಿ ಅಂತ ಹೇಳಿದ್ರೆ, ನಾನು ಒಂದು ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ಇವತ್ತು ನನ್ನ ಪಕ್ಕ ಯಾರೋ ಭಿಕ್ಷುಕರು ಬಂದಂದ್ರೆ ಆ ಪಕ್ಕದಲ್ಲಿರೋರು ನನಗೆ ಹೇಳ್ತಾರೆ ವಾಪಸ್ಸು, ಸರ್ ಇವರು ದುಡ್ಡು ಹಾಕ್ಬೇಡಿ ಸರ್, ಇವರೆಲ್ಲ ಮೋಸ ಸಿಗ್ನಲ್ ನಿಂತಿರೋ ಅಂತ ನನಗೆ ಹೇಳ್ತಾರೆ. ಅವಾಗ ನಮ್ಗೆ ಸಮಾಧಾನ, ಏನೋ ಒಂದ್ಸಲ ಏನೋ ಖುಷಿ, ಏನೋ ಮಾಡಿರೋ ರೀತಿ. ಅದು ಕೂಡ ನಾವೊಂದು 25-30 ವಾರ ಮಾಡಿರೋದು ಕಂಟಿನ್ಯೂಸ್ ಆಗಿ, ಪ್ರತಿ ವಾರ ಯಾವ ರೀತಿ ಅಭಿಯಾನ ಮಾಡಿದ್ರಿ ಸರ್? ಇದು ನಿಜಕ್ಕೂ ಅಂದ್ರೆ ಭಿಕ್ಷಾಟನೆಯ ಪರವಾಗಿ ಅಂದ್ರೆ ಅಂದ್ರೆ ಒಂದು ಕನಿಕರ ಇರಬೇಕು ಅನ್ನುವಂಥದ್ದು ಒಂದಾದ್ರೆ ಅದರ ಹಿಂದೆ ದೊಡ್ಡ ಜಾಲನೆ ಇರುತ್ತೆ ಅನ್ನುವಂಥದ್ದು ಮತ್ತೊಂದು ಕರಾಳ ಸತ್ಯ. ಅದು ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.